ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ ಮುಂದುವರೆದಿದೆ. ಈ ಬುರುಡೆ ಗ್ಯಾಂಗ್ಗೆ ಕೇರಳ ಸಂಸದನ ನಂಟಿರೋದು ಕೂಡ ಗೊತ್ತಾಗಿದೆ. ಕಮ್ಯುನಿಸ್ಟ್ ಪಕ್ಷದ ಸಂಸದ ಸಂತೋಷ್ ಕುಮಾರ್ಗೆ ಈಗ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಸಂಸದ ಸಂತೋಷ್ ಕುಮಾರ್ ಅವರನ್ನ ಭೇಟಿ ಮಾಡಿತ್ತು ಈ ತಂಡ. ಸಂಸದ ಸಂತೋಷ್ ಕುಮಾರ್ ಮುಂದೆ ಈ ಗ್ಯಾಂಗ್ ಬುರುಡೆಯನ್ನ ಇಟ್ಟಿತ್ತು ಅನ್ನುವಂತ ವಿಚಾರ ಕೂಡ ಗೊತ್ತಾಗಿದೆ. ಕೇರಳಕ್ಕೆ ತಲೆಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ದಂತಹ ತಂಡ ಸಂಸದನನ್ನ ಭೇಟಿಯಾಗಿದ್ದಂತಹ ಚಿನ್ನಯ್ಯ, ಮಟ್ಟಣ್ಣವರ್ ಹಾಗೂ ಜಯಂತ್. ಚಿನ್ನಯ್ಯ ವಿಚಾರಣೆಯ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ. ಚಿನ್ನಯ್ಯನ ಹೇಳಿಕೆಯಿಂದ ಕೇರಳ ಸಂಸದನ ಪಾತ್ರ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಸಂಸದ ಸಂತೋಷ್ ಕುಮಾರ್ಗೂ ಹಾಗಾದ್ರೆ ಎದುರಾಗುತ್ತಾ ಕುತ್ತು ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಸಂಸದರೊಬ್ಬರ ಪಾತ್ರ ಇದೆ ಅನ್ನುವಂಥ ವಿಚಾರ ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಈಗ ಆ ಒಂದು ಸಂಸದನ ಬಳಿಗೆ ಈ ಗ್ಯಾಂಗ್ ಏನಿದೆ ಅದು ಬುರುಡೆಯನ್ನು ಕೂಡ ತೆಗೆದುಕೊಂಡು ಹೋಗಿತ್ತು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕೇರಳ ಸಂಸದ ಸಂತೋಷ್ ಕುಮಾರ್ ಅವರನ್ನ ಚಿನ್ನಯ್ಯ, ಮಟ್ಟಣ್ಣವರ್ ಹಾಗೂ ಜಯಂತ್ ಭೇಟಿಯಾಗಿದ್ರು. ಅವರ ಮುಂದೆ ಈ ಬುರುಡೆಯನ್ನಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹೇಳಿದ್ರು ಅನ್ನುವಂತಹ ಮಾಹಿತಿಗಳು ಚಿನ್ನಯ್ಯನ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯಿಂದ ಕೇರಳ ಸಂಸದನ ಪಾತ್ರ ಕೂಡ ಬಹಿರಂಗ ಆಗಿದೆ. ಹಾಗಾಗಿ ಸಂಸದ ಸಂತೋಷ್ ಕುಮಾರ್ಗೆ ಕೂಡ ಈ ಪ್ರಕರಣದಲ್ಲಿ ಕುತ್ತೆದುರಾಗುತ್ತಾ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಬಹುದ? ಈ ವಿಚಾರವಾಗಿ ಈಗ ಕುತೂಹಲ ಮೂಡಿಸ್ತಾ ಇದೆ. ಯಾವ ರೀತಿಯಾಗಿ ಸಂತೋಷ್ ಕುಮಾರ್ ಅವರು ಈ ಪ್ರಕರಣದಲ್ಲಿ ಸಾಥ್ ಕೊಟ್ಟಿದ್ದಾರೆ, ಅವರ ಪಾತ್ರ ಏನಾದರೂ ಇದೆಯಾ, ಇದೆಲ್ಲವೂ ಕೂಡ ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರವನ್ನ ಬರೆದಿದ್ರು ಸಂಸದ ಸಂತೋಷ್ ಕುಮಾರ್. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಪತ್ರವನ್ನ ಬರೆದಿದ್ರು. ಕರ್ನಾಟಕ ಸರ್ಕಾರ ಎಸ್ಐಟಿ ರಚಿಸಿಲ್ಲ ಅಂತ ಆಕ್ಷೇಪವನ್ನ ಎತ್ತಿದ್ರು. ಚಿನ್ನಯ್ಯ ಹೇಳಿಕೆಯ ಬೆನ್ನಲ್ಲೇ ಪತ್ರವನ್ನ ಬರೆದಿದ್ದಂತಹ ಕೇರಳ ಸಂಸದ ನಿರ್ಲಕ್ಷಿಸಲಾಗದ ವಾಸ್ತವ ಮುನ್ನೆಲೆಗೆ ಬಂದಿದೆ. ಹಲವು ವರ್ಷಗಳಿಂದ ಪ್ರತಿಭಟನೆಗಳು ನಡೀತಾ ಇವೆ. ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿಲ್ಲ. ಪ್ರಕರಣ ಎನ್ಐಎ ತನಿಖೆಗೆ ವಹಿಸಿ ಅಂತ ಪತ್ರವನ್ನ ಬರೆದಿದ್ರು. ಅಮಿತ್ ಶಾಗೆ ಬರೆದಿದ್ದಂತಹ ಪತ್ರ ಇದು. ಸಂಸದ ಸಂತೋಷ್ ಕುಮಾರ್ ಅವರು ಬರೆದಿದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಆ ಪತ್ರ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಕಾರಣ ಆಗಿತ್ತು. ಅದಾದ ನಂತರವೇ ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಕೇರಳ ಸಂಸದ ಸಂತೋಷ್ ಕುಮಾರ್ ಅವರ ಪಾತ್ರದ ಬಗ್ಗೆ ಸಂಬಂಧಪಟ್ಟಂತೆ, ಯಾಕಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಬರೆದಿದ್ದಂತಹ ಪತ್ರವೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆರಂಭದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಸೊ ಅವರ ಪಾತ್ರ ಏನಿದೆ ಅನ್ನುವಂಥ ವಿಚಾರವಾಗಿ ಈ ಹಂತದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಮಧುಕರ್, ಈಗ ಕೇರಳ ಸಂಸದ ಪಿ ಸಂತೋಷ್ ರಾಜ್ಯಸಭಾ ಸದಸ್ಯರು ಕೂಡ ಆಗಿರುವಂತವರು, ಅವರ ಪಾತ್ರಗಳ ಬಗ್ಗೆ ಈಗಾಗಲೇ ಎಸ್ಐಟಿ ಏನು ಕೂಡ ಆ ತನಿಖೆ ಆಳಕ್ಕೆ ಇನ್ನೂ ಕೂಡ ಇಳಿದಿಲ್ಲ. ಯಾಕಂದ್ರೆ ಆತ ಕೊಟ್ಟಿರುವಂತಹ ಹೆಸರುಗಳಲ್ಲಿ ಮತ್ತು ಆತ ಭೇಟಿಯಾಗಿರುವಂತಹ ಹೆಸರುಗಳಲ್ಲಿ ಅವರ ಒಂದು ಹೆಸರಿದೆ ಅನ್ನುವಂತ ಮಾಹಿತಿಗಳು ಸಿಕ್ಕಿರುವಂತದ್ದು. ಇದಕ್ಕೆ ಪೂರಕ ಎನ್ನುವಂತೆ ಕಳೆದ ಜುಲೈ ಆರಂಭದಲ್ಲಿ, ಅಂದ್ರೆ ಜೂನ್ 22ಕ್ಕೆ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ಜುಲೈ 11ಕ್ಕೆ ಆತ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ. ಅಂದ್ರೆ ಜುಲೈ 11ಕ್ಕೂ ಮೊದಲೇ ಈ ಒಂದು ಸಂಸದನನ್ನ ಈ ಬುರುಡೆ ಗ್ಯಾಂಗ್ ಮೀಟ್ ಆಗಿತ್ತು ಅನ್ನುವಂತ ಮಾಹಿತಿಗಳು ಸಿಕ್ಕಿರುವಂತದ್ದು. ಕೇರಳದಲ್ಲಿ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಗಳನ್ನು ನಡೆಸಿದ್ರು, ಅವರ ಜೊತೆಗೆ ಚರ್ಚೆಗಳನ್ನು ನಡೆಸಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಈ ಎಲ್ಲ ಕಾರಣಗಳಿಂದಾಗಿ ಜುಲೈ 19ಕ್ಕೆ ಗೃಹ ಸಚಿವರಿಗೆ, ಅಂದ್ರೆ ಕೇಂದ್ರದ ಗೃಹ ಸಚಿವರಿಗೆ ಕೇರಳ ಸಂಸದ ಸಿಪಿಎಂ ಸಂಸದ ಆಗಿರ್ತಕ್ಕಂತಹ ಸಂತೋಷ್ ಕುಮಾರ್ ಒಂದು ಪತ್ರವನ್ನ ಬರೀತಾರೆ. ಅಂದ್ರೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ, ಅನೇಕ ರಹಸ್ಯಗಳು ಹಲವಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಏನ್ ನಡೆದಿದೆ ಆ ಎಲ್ಲ ರಹಸ್ಯಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಇನ್ನೂ ಕೂಡ
SIT ಅನ್ನ ರಚನೆ ಮಾಡಿಲ್ಲ. ಹಾಗಾಗಿ ಈ ಒಂದು ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ತಂಡವೋ ಅಥವಾ ಬೇರೆ ಯಾವುದಾದ್ರೂ ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕು ಅನ್ನುವಂತ ಪತ್ರವನ್ನ ಜುಲೈ 19ಕ್ಕೆ ಬರೀತಾರೆ. ಹಾಗಾಗಿ ಈ ಒಂದು ಪ್ರಕರಣ ಭಾರಿ ದೊಡ್ಡ ಮಟ್ಟದಲ್ಲಿ ಅವತ್ತು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಕರ್ನಾಟಕದ ಸಂಸದರು ಮಾತನಾಡ್ತಾ ಇಲ್ಲ, ಕೇರಳದ ಒಬ್ಬ ಸಂಸದ ಈ ರೀತಿಯಾಗಿ ಪತ್ರ ಬರೆದು ಆಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನೇಕ ರೀತಿಯಾದಂತಹ ಚರ್ಚೆಗಳು ಆ ಹೊತ್ತಿನಲ್ಲಿ ನಡೆದಿದ್ದಂಥದ್ದು. ಅದಕ್ಕೂ ಮೊದಲು ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಜುಲೈ ತಿಂಗಳಲ್ಲೇ ಜುಲೈ 12-13 ಏನೋ ಸ್ವತಃ ಪ್ರಕರಣದಲ್ಲಿ ವಕೀಲರಾಗಿರ್ತಕ್ಕಂಥ KV ಧನಂಜಯ ಅವರು ಕೂಡ ಒಂದು ಪತ್ರವನ್ನ ಬರೆದಿದ್ರು. ಪ್ರೆಸ್ ನೋಟ್ ನ ಮಾದರಿಯಲ್ಲಿದ್ದಂತ ಪತ್ರದಲ್ಲಿ ಕೇರಳದ ವಿಧಾನಸಭೆಯಲ್ಲಿ ಈ ಪ್ರಕರಣದ ಬಗ್ಗೆ ಚರ್ಚೆಯಾಗಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಈ ಪ್ರಕರಣದ ವಿಚಾರಣೆ ಅಂದ್ರೆ ತನಿಖೆಯ ಹಾದಿಗಳಲ್ಲಿ ಕೇರಳದ ಪೊಲೀಸರ ಇಂಟರ್ಫಿಯರೆನ್ಸ್ ಕೂಡ ಇರಬೇಕು. ಕೇರಳದ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗುವ ರೀತಿಯಲ್ಲಿ ಯಾವುದಾದ್ರೂ ನಿರ್ಧಾರಗಳನ್ನು ಕೇರಳ ಸರ್ಕಾರ ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಇಮಿಡಿಯೇಟ್ ಆಗಿ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಪ್ರಕರಣದಲ್ಲಿ ತಮ್ಮ ಭಾಗಿದಾರಿಕೆಯನ್ನು ತೋರಿಸಬೇಕು ಅನ್ನುವಂತ ಪತ್ರವನ್ನ ಕೂಡ 3 ಅಂಶಗಳ ಪತ್ರವನ್ನ ವಕೀಲ ಧನಂಜಯ್ ಕೂಡ ಬರೆದಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಕೇರಳದ ಲಿಂಕ್ ಗಳ ಬಗ್ಗೆ ನಾವು ಮಾತನಾಡ್ತಾ ಹೋದ್ರೆ ಈ ರೀತಿಯಾದಂತಹ ಒಂದು ಕನೆಕ್ಟಿವಿಟಿಯನ್ನು ನಾವು ಕಾಣಬಹುದು. ಅದರ ಜೊತೆಗೆ ಮನಾಫ್ ಅನ್ನುವಂತಹ ಒಬ್ಬ ಯೂಟ್ಯೂಬರ್ ಕೇರಳದವನು, ಆತನಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಆತ ಕೂಡ ಕೇರಳದಲ್ಲಿ ಇವತ್ತು ಈ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾದ್ರೆ, ಕೇರಳದಲ್ಲಿ ಬಹಳ ಜೀವಂತಿಕೆಯನ್ನು ಉಳಿಸಿಕೊಳ್ಳಬೇಕಾದ್ರೆ ಮತ್ತು ಅದರ ಮಾಧ್ಯಮಗಳು ಈ ಭಾಗಕ್ಕೆ ಬಂದು ಅದನ್ನ ಸುದ್ದಿ ಮಾಡಬೇಕಾದ್ರೆ ಅದರಲ್ಲಿ ಮನಾಫ್ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಆರಂಭದ ದಿನಗಳಲ್ಲಿ ಈ ಚರ್ಚೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಬಹುದೊಡ್ಡ ಪ್ರಕರಣ ಅಂತ ಯಾವ ಟ್ಯಾಗ್ ಲೈನ್ ನಡಿ ಒಂದು ಪ್ರೆಸ್ ನೋಟ್ ಅನ್ನ ಜೂನ್ 22ಕ್ಕೆ ರಿಲೀಸ್ ಮಾಡ್ತಾರೋ, ಆ ರಿಲೀಸ್ ಮಾಡಿದ ಪ್ರೆಸ್ ನೋಟ್ ನ ಬಳಿಕ ಒಂದೊಂದಾಗಿ ಧನಂಜಯ್ ಜೂನಿಯರ್ ಅಡ್ವೊಕೇಟ್ಗಳು ಒಂದೊಂದಾಗಿ ಪ್ರೆಸ್ ನೋಟ್ ಗಳನ್ನ ಹೊರಗಡೆ ಹಾಕ್ತಾರೆ. ಆ ಬಳಿಕ ಆತ ಬರ್ತಾನೆ. ಆತ ಬಂದ ನಂತರವೂ ಕೂಡ ಕರ್ನಾಟಕಕ್ಕಿಂತಲೂ ಹೆಚ್ಚಾಗಿ ಕೇರಳದ ಮಣ್ಣಿನಲ್ಲಿ ಈ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಪಬ್ಲಿಕ್ ಡೊಮೈನ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳ ಜೊತೆಗೆ ಅಲ್ಲಿನ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಈ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ಹುಟ್ಟುಹಾಕಿತ್ತು. ಧರ್ಮಸ್ಥಳವನ್ನ ಟೆಂಪಲ್ ಟೌನ್ ಅನ್ನುವಂತ ಹೆಸರಿನಲ್ಲಿ ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆಗಳೇ ನಡೆದಿದೆ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಪ್ಲಾಂಟ್ ಮಾಡುವಂತ ಕೆಲಸಗಳು ಕೇರಳದ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆಯಿತು. ಅದರ ಹಿಂದೆ ಮನಾಫ್ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದರ ಜೊತೆಗೆ ಈಗ ಕೇರಳ ಸಂಸದನನ್ನ ಕೂಡ ಹಂತದಲ್ಲಿ ಭೇಟಿಯಾಗಿದೆ. ಯಾಕಂದ್ರೆ ಕರ್ನಾಟಕದ ಸಂಸದರನ್ನ ಯಾರನ್ನು ಕೂಡ ಅವರು ಭೇಟಿಯಾಗಿಲ್ಲ, ಅಥವಾ ಕರ್ನಾಟಕದ MP MLAಗಳನ್ನ ಕೂಡ ಭೇಟಿಯಾಗಿ ಮನವಿ ಮಾಡುವಂತ ಕೆಲಸಗಳನ್ನ ಮಾಡಿಲ್ಲ. ಕರ್ನಾಟಕದ ಸರ್ಕಾರಕ್ಕೆ ಸೇರಿದಂತ ಕೇಂದ್ರ ಸರ್ಕಾರಕ್ಕೆ ಸೇರಿದಂತ ಸಂಸದರುಗಳು ಇದ್ದರೂ ಕೂಡ ಆ ಒಂದು ಗ್ಯಾಂಗ್ ಯಾರನ್ನೂ ಕೂಡ ಭೇಟಿಯಾಗೋ ಕೆಲಸಗಳನ್ನ ಮಾಡಿಲ್ಲ. ಹಾಗಿದ್ದರೆ ಕೇರಳದ ಈ ಒಂದು ಸಂಸದ ಸಂತೋಷ್ ಕುಮಾರನ್ನ ಯಾಕೆ ಭೇಟಿಯಾಗುವ ಅನಿವಾರ್ಯತೆ ಬಂತು? ಹೀಗೆ ಭೇಟಿಯಾಗ್ಲಿಕ್ಕೆ ಕಾರಣಗಳೇನು? ಇದರ ಹಿಂದೆ ಯಾರ ಷಡ್ಯಂತ್ರಗಳಿದೆ? ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚಿತವಾಗಿದ್ದ ವಿಚಾರ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ. ಸರ್ಕಾರ ಇರುವಾಗ ಈ ಒಂದು ಮನವಿಯನ್ನ ಅವರನ್ನ ಭೇಟಿಯಾಗಿ ಸಲ್ಲಿಕೆ ಮಾಡಬಹುದಿತ್ತು, ಅಥವಾ ಸಂಸದರಿಗೆ ದಕ್ಷಿಣ ಕನ್ನಡದ ವಿಚಾರವನ್ನ ಕೇಂದ್ರಕ್ಕೆ ಮುಟ್ಟಿಸಬೇಕಂದ್ರೆ ದಕ್ಷಿಣ ಕನ್ನಡಕ್ಕೊಬ್ಬ ಬಿಜೆಪಿ ಸಂಸದರಿದ್ದಾರೆ, ಉಡುಪಿಗೊಬ್ಬ ಬಿಜೆಪಿ ಸಂಸದರಿದ್ದಾರೆ. ಹಾಗಿರುವಾಗ ಅವರನ್ನ ಭೇಟಿಯಾಗಿ ಈ ರೀತಿಯ ಮನವಿಗಳನ್ನ ಕೊಡುವಂತ ಅಗತ್ಯತೆಗಳಿತ್ತು, ಅಥವಾ ಕೊಡುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಅದೆಲ್ಲವನ್ನ ಬಿಟ್ಟು ಕೇರಳದ ಒಬ್ಬ ರಾಜ್ಯಸಭಾ ಸಂಸದನಿಗೆ ಯಾಕೆ ಮನವಿ ಕೊಟ್ಟು ಆತನ ಜೊತೆಗೆ ಯಾಕೆ ಅವರ ಜೊತೆಗೆ ಯಾಕೆ ಚರ್ಚೆ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಆತ ಕೊಟ್ಟಿರುವ ಮಾಹಿತಿ, ಚಿನ್ನಯ್ಯ ಕೊಟ್ಟಿರುವ ಮಾಹಿತಿಗಳಲ್ಲಿ ಅವರ ಹೆಸರುಗಳು ಕೂಡ ಉಲ್ಲೇಖ ಆಗಿರುವಂತ ಕಾರಣದಿಂದಾಗಿ ಈಗ ಅವರತ್ತಲೂ ಕೂಡ ಮುಂದೆ ತನಿಖೆ ಹೋಗಬಹುದಾ ಅನ್ನುವಂಥದ್ರ ಬಗ್ಗೆ ಕೂಡ ಅನುಮಾನಗಳು ಇರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭರತ್. ಇನ್ನು ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಕೇರಳ ಸಂಸದನ ನಂಟಿರುವ ವಿಚಾರವಾಗಿ ಜುಲೈನಲ್ಲೇ ಕೇರಳ ಸಂಸದ ಸಂತೋಷ್ ಕುಮಾರ್ ಸಂದರ್ಶನವನ್ನ ನಡೆಸಲಾಗಿದೆ. ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ನಿಂದ ಈ ಸಂದರ್ಶನವನ್ನ ನಡೆಸಲಾಗಿತ್ತು. SIT ರಚನೆಗೂ ಮುನ್ನವೇ ಕುಡ್ಲಾ ರ್ಯಾಂಪೇಜ್ ಸಂದರ್ಶನ ಆಗಿತ್ತು. ಬುರುಡೆ ಗ್ಯಾಂಗ್ ಭೇಟಿಯ ಸಂದರ್ಭದಲ್ಲಿ ಈ ಸಂದರ್ಶನ ನೀಡಿರುವಂತಹ ಸಾಧ್ಯತೆ ಇದೆ. ಜುಲೈ 17ನೇ ತಾರೀಕು ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನ ಪ್ರಸಾರ ಆಗುತ್ತೆ. ಸಂದರ್ಶನ ನಡೆದ 2 ದಿನಗಳ ನಂತರ ಸಂಸದ ಸಂತೋಷ್ ಪತ್ರವನ್ನ ಬರೀತಾರೆ ಗೃಹ ಸಚಿವರಿಗೆ. ಜುಲೈ 19ನೇ ತಾರೀಕಿಗೆ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ರು ಕೇರಳ ಸಂಸದ. ಬುರುಡೆ ಷಡ್ಯಂತ್ರದ ಅಸಲಿ ರಹಸ್ಯ ಒಂದೊಂದಾಗಿ ಈಗ ಬಯಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನ ಆಗಿರುವಂತಹ ವಿಚಾರ ಅಂದ್ರೆ ಗೃಹ ಸಚಿವರಿಗೆ ಪತ್ರವನ್ನ ಬರೆಯುವ 2 ದಿನಗಳ ಮೊದಲು ಈ ಒಂದು ಸಂದರ್ಶನವನ್ನ ಅಪ್ಲೋಡ್ ಮಾಡಲಾಗಿತ್ತು ಅನ್ನುವಂಥ ವಿಚಾರ. ಅಂದ್ರೆ ಆ ಒಂದು ಸಂದರ್ಭದಲ್ಲೇ ಈ ಒಂದು ಸಂದರ್ಶನವನ್ನ ಅಂದ್ರೆ ಈ ಬುರುಡೆ ಗ್ಯಾಂಗ್ ಅಲ್ಲಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲೇ ಸಂದರ್ಶನ ನಡೆಸಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಭರತ್.
ಮಧುಕರ್, ಹೌದು, ಈಗಾಗಲೇ ಚಿನ್ನಯ್ಯ ತನ್ನ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಯೂಟ್ಯೂಬರ್ಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾನೆ ಅನ್ನುವಂಥದ್ದು. ಅದರಲ್ಲಿ ಕುಡ್ಲಾ ರ್ಯಾಂಪೇಜ್ ಅನ್ನುವಂಥ ಯೂಟ್ಯೂಬ್ ಪೇಜ್ನ ಹೆಸರನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಈಗ ಈ ಒಂದು ಸಂತೋಷ್ ಪ್ರಕರಣಕ್ಕೆ ಹೇಗೆ ಅದು ಕನೆಕ್ಟ್ ಆಗುತ್ತೆ ಅಂದ್ರೆ, ಬಹುಶಃ ಆರಂಭದ ದಿನಗಳಲ್ಲಿ ಈ ಪ್ರಕರಣ ಮುನ್ನೆಲೆಗೆ ಬಂದಾಗ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ, ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಸಂದರ್ಶನ ಪ್ರಸಾರ ಆಗುತ್ತೆ. ಇದೇ ಒಂದು MP ಸಂತೋಷ್ ಕುಮಾರ್ ಅವರದ್ದು. ಯಾಕೆ ಆಗ್ಲೂ ಕೂಡ ಆರಂಭದಲ್ಲಿ ಚರ್ಚೆ ಆಗಿತ್ತು, ಕುಡ್ಲಾ ರ್ಯಾಂಪೇಜ್ಗೆ ಸಂತೋಷ್ ಯಾಕೆ ಇಂಟರ್ವ್ಯೂ ಅನ್ನ ನೀಡಿದ್ರು ಮತ್ತು ಈ ಪ್ರಕರಣದಲ್ಲಿ ಅವರಿಗೆ ಯಾಕೆ ಅತೀವ ಆಸಕ್ತಿ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಆ ಒಂದು ಇಂಟರ್ವ್ಯೂ ಯಾವಾಗ ರೆಕಾರ್ಡ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳಿಲ್ಲ. ಆದ್ರೆ ಜುಲೈ ತಿಂಗಳಲ್ಲಿ ಬಹುತೇಕ ಇಂಟರ್ವ್ಯೂ ರೆಕಾರ್ಡ್ ಆಗುವ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಜುಲೈ 17ಕ್ಕೆ ಈ ಇಂಟರ್ವ್ಯೂ ಅನ್ನ ಆ ಒಂದು ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರ ಮಾಡ್ತಾರೆ. ಜುಲೈ 17ಕ್ಕೆ ಅದು ಪ್ರಸಾರ ಆಗಿದ್ರೆ ಜುಲೈ 19ಕ್ಕೆ ಸಂತೋಷ್ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಪತ್ರವನ್ನ ಬರೀತಾರೆ. ಹಾಗಾದ್ರೆ ಬುರುಡೆ ಗ್ಯಾಂಗ್ ಯಾವಾಗ ಮೀಟ್ ಆಗಿರಬಹುದು ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಬಹುಶಃ ಜುಲೈ 11ಕ್ಕೆ ಮೊದಲು ಅವರು ಭೇಟಿ ಆಗಿರುವ ಸಾಧ್ಯತೆಗಳಿದೆ. ಯಾಕಂದ್ರೆ ಜುಲೈ 11ಕ್ಕೆ ಆತ ಈ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದು ನೇರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ. ಆ ಬಳಿಕ ಆ ಬುರುಡೆ ಆತನ ಕೈಯಲ್ಲಿ ಇರಲಿಲ್ಲ. ಬೆಳ್ತಂಗಡಿ ಕೋರ್ಟ್ನಿಂದ ಬೆಳ್ತಂಗಡಿ ಠಾಣೆಗೆ ಬಂದು ಅದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಹಾಗಾಗಿ ಜುಲೈ 11ಕ್ಕೂ ಮೊದಲು ಆ ಒಂದು ಬುರುಡೆ ಟೀಮ್ ನಲ್ಲಿ ಅನೇಕ ಒಂದು ಸುತ್ತುಗಳನ್ನ ಹಾಕಿದೆ. ಬೇರೆ ಬೇರೆ ಕಡೆಗೆ ಹೋಗಿದೆ. ದೆಹಲಿ, ಬೆಂಗಳೂರು, ಕೇರಳ, ಬೇರೆ ಬೇರೆ ರೀತಿಯಾದಂತಹ ಜಾಗಗಳಿಗೆ ಅದು ಹೋಗಿ ಬಂದಿರುವಂತದ್ದು. ಹಾಗಾಗಿ ಜುಲೈ 11ರ ಮೊದಲು ಆತನ ಜುಲೈ 22 ಮತ್ತು ಜುಲೈ 11ರ ಮಧ್ಯಭಾಗದಲ್ಲಿ ಅವರು ಕೇರಳದ ಸಂಸದನನ್ನ ಮೀಟ್ ಆಗಿರುವ ಸಾಧ್ಯತೆಗಳಿರುವಂತದ್ದು ಮತ್ತು ಅವರಿಗೆ ಈ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿರುವ ಸಾಧ್ಯತೆಗಳಿರುವಂತದ್ದು. ಬಹುಶಃ ಅದೇ ಸಂದರ್ಭದಲ್ಲಿ ಇಂಥದ್ದೊಂದು ಇಂಟರ್ವ್ಯೂ ಅನ್ನ ಮಾಡಿ ಜುಲೈ 17ರ ಹೊತ್ತಿನಲ್ಲಿ ಅದನ್ನೇನಾದ್ರೂ ಪ್ಲೇ ಮಾಡಿದ್ರ ಅಥವಾ ಅದನ್ನ ಪ್ರಸಾರ ಮಾಡಿದ್ರ ಅನ್ನುವಂಥ ಚರ್ಚೆಗಳು ಕೂಡ ಇರುವಂತದ್ದು. ಹಾಗಾಗಿ ಯಾವ ಆ ಒಂದು ಇಡೀ ಸಂಸದರ ಆ ಇಂಟರ್ವ್ಯೂನಲ್ಲೂ ಕೂಡ ಅನೇಕ ವಿಷಯಗಳನ್ನ ಕೇರಳ ಸಂಸದ ತಮ್ಮ ಇಂಗ್ಲಿಷ್ ಭಾಷೆಯಲ್ಲಿ, ಅದು ಇಂಗ್ಲಿಷ್ ನಲ್ಲಿ ಇರುವಂತ ಇಂಟರ್ವ್ಯೂ, ಅದು ಆ ಇಡೀ ಇಂಟರ್ವ್ಯೂನಲ್ಲಿ ನಾನು ಇದನ್ನ ಈ ಬಗ್ಗೆ ಕೇರಳದ ಅಂದ್ರೆ ಸಂಸತ್ತಿನಲ್ಲೂ ಕೂಡ ಈ ಬಗ್ಗೆ ನಾನು ಧ್ವನಿ ಎತ್ತುತ್ತೀನಿ, ಈ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನ ಆ ಇಂಟರ್ವ್ಯೂನಲ್ಲೂ ಕೂಡ ಸಂಸದ ಹೊತ್ತು ಕೊಟ್ಟಿದ್ರು. ಹಾಗಾಗಿ ಇದು ಬಹಳ ವಿಚಾರ ಆಗಿರುವಂತದ್ದು. ಧನಂಜಯ್ ಕೇರಳದ ಬಗ್ಗೆ ಬರೆದಂತಹ ಪತ್ರ, ಕೇರಳ ಸಂಸದ ಗೃಹ ಸಚಿವರಿಗೆ ಬರೆದ ಪತ್ರ, ಅದೇ ಹೊತ್ತಿನಲ್ಲಿ ಕೇರಳ ಸಂಸದನ ಸಂದರ್ಶನ ಒಂದು ಪ್ರಸಾರ ಆಗುತ್ತೆ. ಇವೆಲ್ಲವೂ ಕೂಡ ಕೇರಳದ ಲಿಂಕ್ ಗಳನ್ನ ಬಹಳ ಒತ್ತಿ ಒತ್ತಿ ಹೇಳ್ತಾ ಇದೆ. ಅದರ ಜೊತೆಗೆ ಮನಾಫ್ ಕೂಡ ಕೇರಳದ ಒಬ್ಬ ಯೂಟ್ಯೂಬರ್. ಹಾಗಾಗಿ ಕೇರಳದ ಸಂಸದನ ಪತ್ರ ಇರಬಹುದು, ಕೇರಳದ ಸಂಸದನ ಕುಡ್ಲಾ ರ್ಯಾಂಪೇಜ್ ಇಂಟರ್ವ್ಯೂ ಇರಬಹುದು, ಇದೆಲ್ಲವೂ ಕೂಡ ಒಂದಕ್ಕೊಂದು ಬಹಳ ಕ್ಲಿಯರ್ ಆಗಿ ಕನೆಕ್ಟ್ ಆಗ್ತಾ ಇರುವಂತ ಕಾರಣದಿಂದಾಗಿ ಕೇರಳದ ಸಂಪರ್ಕವನ್ನ ಭೇದಿಸಲಿಕ್ಕೆ ಈಗ SIT ಹೊರಟಿರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭಾರತ್. ಇನ್ನು ಧರ್ಮಸ್ಥಳ ಷಡ್ಯಂತ್ರ ಹಿಂದೆ ಬುರುಡೆ ಗ್ಯಾಂಗ್ಗೆ ಕೇರಳ ಲಿಂಕ್ ಇರುವಂತಹ ವಿಚಾರವಾಗಿ ಮತ್ತೊಂದು ಮಹತ್ವದ ಅಪ್ಡೇಟ್. ಯೂಟ್ಯೂಬರ್ ಮನಾಫ್ಗೆ SIT ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ಸೋಮವಾರ ವಿಚಾರಣೆಗೆ ಈ ಮನಾಫ್ ಹಾಜರಾಗಬೇಕಾಗಿದೆ. ಸೋಮವಾರ ಬರೋದಾಗಿ ಮನಾಫ್ ಮೌಖಿಕವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಂತ್ರಿಕ ಸಾಕ್ಷ್ಯ ಹಾಗೂ ದಾಖಲೆಗಳ ಸಹಿತ ಬರಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಯೂಟ್ಯೂಬ್ ವಿಡಿಯೋ ಸಂಬಂಧ ಸಾಕ್ಷ್ಯ ಸಲ್ಲಿಕೆಗೆ SIT ಸೂಚನೆಯನ್ನ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಕೇರಳದ ಕೋಹಿಕೋಡ್ ನಿವಾಸಿಯಾಗಿರುವಂತಹ ಮನಾಫ್ ಲಾರಿ ಮಾಲೀಕನಾಗಿರುವ ಜೊತೆಗೆ ಯೂಟ್ಯೂಬರ್ ಕೂಡ ಹೌದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಆರಂಭದಿಂದಲೂ ಕೂಡ ಈತ ಸಾಕಷ್ಟು ವಿಚಾರಗಳನ್ನ ಅಪ್ಲೋಡ್ ಮಾಡಿ ಕೇರಳದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಈತ ಕಾರಣ ಆಗಿದ್ದ ಅನ್ನುವಂಥ ವಿಚಾರ. ಹಾಗಾಗಿ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ, ಈತ ಆರಂಭದಿಂದಲೂ ಕೂಡ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ತಂಡದ ಜೊತೆಗೆ ನಂಟಿತ್ತು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತನಿಖೆಗೆ ಈಗ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.